ಹಾಗೆ ಅವರನ್ನು ನಾವು ಕಳ್ಕೊಂಡಿರುವಂತ ಈ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ನಾಯಕರುಗಳು ಮನಮೋಹನ್ ಸಿಂಗ್ ಅವರ ಕಾರ್ಯಗಳು ಏನೇನಿತ್ತು ಅನ್ನುವಂತ ನೆನಪಿಸಿಕೊಳ್ತಾ ಇದ್ದಾರೆ. ಅವರ ಜೊತೆಗಿನ ತಮ್ಮ ಒಡನಾಟವನ್ನ ಹಂಚಿಕೊಳ್ತಾ ಇದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಬನ್ನಿ ಕೇಳೋಣ. देश का इस देश की सबसे महान हस्तियों में से एक ऐसे उदारशील, मृदुभाषी, सबको साथ लेकर चलने वाले राजनीतिज्ञ, एक ऐसे इंसान जिनके लिए इंसानियत सर्वोपरि थी, इंसानियत राजनीति से भी बड़ी थी. उनकी सादगी, उनकी शालीनता, उनका मृदु स्वभाव, उनकी मुस्कुराहट सदैव करोड़ों 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 लोगों के दिल में अंकित रहेगी. डॉक्टर मनमोहन सिंह जी ने न केवल इस देश में उदारीकरण की शुरुआत की, न केवल अर्थव्यवस्था को ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. खींचकर वो आज इस देश को प्रथम श्रेणी में लेकर आए, बल्कि डॉक्टर मनमोहन सिंह हमेशा उन सारे रिफॉर्म्स जो उन्होंने किए उनके लिए याद रखे जाएंगे. His contributions will be remembered for a very long time. I've had the great honor and pleasure to work in his cabinet, and he was someone who put nation first in all that he did, the reforms that he did, the policies he made for this country. He will be remembered for a very long time, but I think the most endearing qualities were of honesty, humility and credibility. So it's a great, with great sadness we have received the news, and I am back. मुझे बहुत दुख है कि वो चले गए. उसके अलावा मैं कहूँगा कि वो हमारे देश की अर्थव्यवस्था को बिल्कुल सुरक्षित रखे, और जब पूरा दुनिया में बहुत तकलीफ हो रहे थे, भारत मनमोहन सिंह जी के नेतृत्व के कारण अच्छा रहा. तो ये सब देखने से आपको ये भी पता चलना चाहिए कि भारत का जो बहुत सारे अच्छा बदलाव हुआ, अच्छा चेंजेस हुए हमारे देश में, ये सारे मनमोहन सिंह जी के क्रेडिट में होना है. और मैं ये भी कहूँगा कि जो उनका जो इंसानियत ಇವತ್ತು ಭಾರತದ ಬದಲಾವಣೆಯನ್ನು, ಆರ್ಥಿಕ ದಿಕ್ಕನ್ನು ಬದಲಾಯಿಸಿದಂಥ ಒಬ್ಬ ವಿಶ್ವಪ್ರಖ್ಯಾತ ಆರ್ಥಿಕ ತಜ್ಞ ನಾವು ಇವತ್ತು ಕಳ್ಕೊಂಡಿದ್ದೇವೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿನ್ನೆ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ನಮ್ಮೆಲ್ಲರಿಗೂ ಬಹಳಷ್ಟು ನೋವಾಗಿದೆ, ದುಃಖ ಆಗಿದೆ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಈ ದೇಶದ ಆರ್ಥಿಕ ದಿಕ್ಕನ್ನೇ ಬದಲಾಯಿಸುವಂಥ ತೀರ್ಮಾನ 1991ರಲ್ಲಿ ಸನ್ಮಾನ್ಯ ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹಣಕಾಸಿನ ಸಚಿವರಾಗಿ ಒಂದು ಹೊಸ ವಿಶೇಷವಾಗಿ ಏನಂತ ಹೇಳಿದ್ರೆ ಬಹಳ ಸರಳ ವ್ಯಕ್ತಿ, ಯಾವುದೇ ಆಡಂಬರ ಇಲ್ಲ, ಯಾವುದೇ ಅಪೇಕ್ಷೆ ಇಲ್ಲ, ಯಾವುದೇ ಅಧಿಕಾರದ ಹಾಹಾಕಾರ ಇಲ್ಲ, ಯಾರ ಮೇಲೂ ದ್ವೇಷದ ರಾಜಕಾರಣ ಮಾಡಲಿಲ್ಲ. ಒಂದು ದೇಶದಲ್ಲಿ ಅವರಿದ್ದಾಗ ಒಂದು ಮುಕ್ತ ವಾತಾವರಣ ಇತ್ತು ದೇಶದಲ್ಲಿ. ಯಾರು ಏನು ಬೇಕಾದರೂ ಹೇಳ್ಬೋದಾಗಿತ್ತು, ಯಾರು ಏನು ಬೇಕಾದರೂ ಮಾತಾಡ್ಬೋದಾಗಿತ್ತು. ಆ ರೀತಿಯಾದಂಥ ಒಂದು ಪ್ರಜಾಪ್ರಭುತ್ವದ ಒಂದು ಎತ್ತಿ ಹಿಡಿದಂಥ ಒಬ್ಬ ಪ್ರಧಾನಮಂತ್ರಿ. ಯಾವ ಭಯದ ವಾತಾವರಣ ಇರಲಿಲ್ಲ. ಮತ್ತು ಮಾಧ್ಯಮ ಕ್ಷೇತ್ರ ಇರ್ಬೋದು, ಕೈಗಾರಿಕಾ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಮುಕ್ತವಾಗಿ ಜನರು ತಮ್ಮ ಅಭಿಪ್ರಾಯಗಳನ್ನು ಹೇಳುವಂಥದ್ದು. ವಿರೋಧ ಪಕ್ಷದವರು ಆಡಳಿತ ಪಕ್ಷ. ಸೊ ದಿನೇಶ್ ಗುಂಡೂರಾವ್ ಒಂದು ಮಾತು ಹೇಳ್ತಾ ಇದ್ರು ಅವಿನಾಶ್, ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಮುಕ್ತವಾಗಿ ಮಾತಾಡೋದಕ್ಕೆ ಅವಕಾಶ ಇತ್ತು, ಯಾವುದೇ ಭಯದ ವಾತಾವರಣ. ಅದಕ್ಕೊಂದು ಉದಾಹರಣೆ ಅಂತ ಅಂದ್ರೆ ಬಹುಶಃ JNU ನಲ್ಲಿ ಇವರು ಪ್ರಧಾನಿ ಆಗಿದ್ದಂತ ಸಂದರ್ಭದಲ್ಲಿ ತೆಗೆದುಕೊಂಡಂತ ನಿರ್ಧಾರದ ಬಗ್ಗೆ JNU ನಲ್ಲಿ ದೊಡ್ಡ ಹೋರಾಟ ಆಗುತ್ತಂತೆ. ಇವರು ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಕಪ್ಪು ಬಟ್ಟೆಯನ್ನ ಪ್ರದರ್ಶಿಸಲಾಗುತ್ತಂತೆ. ಆಗ ಅವ್ರ ವಿರುದ್ಧ ಆಕ್ಷನ್ ತೆಗೆದುಕೊಳ್ಳೋಕೆ ಕೇಸ್ ಹಾಕ್ಬೇಕು ಅಂದಾಗ ಇಲ್ಲ ತೆಗೆದುಕೊಳ್ಬೇಡಿ, ಅವ್ರಿಗೆ ಮುಕ್ತವಾಗಿ ಅವರ ಅಭಿಪ್ರಾಯವನ್ನ ಈ ರೀತಿಯಾಗಿ ವ್ಯಕ್ತಪಡಿಸೋಕೆ ಅವಕಾಶ ಇದೆ. ಇದು ಅವರು ಪ್ರಜಾಪ್ರಭುತ್ವದ ಮೌಲ್ಯವನ್ನ ಎತ್ತಿ ಹಿಡಿದಂತ ರೀತಿ. ಅವ್ರ ವಿರುದ್ಧ ಪ್ರತಿಭಟನೆ ಆದಂತ ಸಂದರ್ಭದಲ್ಲೂ ಕೂಡ ಅವ್ರು ಯಾವುದೇ ರೀತಿಯಾಗಿ ಅದರ ವಿರೋಧಾಭಾಸವಾಗಿ ಅವರು ರಿಯಾಕ್ಟ್ ಮಾಡಿರಲಿಲ್ಲ ಆ ಟೈಮ್ನಲ್ಲಿ. ಇದು ಅವ್ರ ವ್ಯಕ್ತಿತ್ವಕ್ಕೆ ಹಿಡಿದಂತ ಒಂದು ಕನ್ನಡಿ ಕೂಡ.